ನಾಳೇಶ್ವರ ಸಿದ್ದೇಶ್ವರ ಸ್ವಾಮಿಗೆ ಹೋಗ್ತಾ ಇದ್ವಿ. ಸೊ ಮನೆ ದೇವ್ರಿಗೆ ಹೋಗೋಕ್ಕೆ ಆಗಿರಲಿಲ್ಲ. ಮನೇಲೆಲ್ಲ ರಿಲೇಟಿವ್ಸ್ ಇದ್ದರು, ಆಚೆ ಈಚೆ ಓಡಾಡೋದೇ ಆಗಿತ್ತು. ಆ್ಯಂಡ್ ಪ್ರಿಯಾಕ್ಕಂದು ಎಂಗೇಜ್ಮೆಂಟ್ ಅಂತ ಟೈಮೇ ಆಗಿರಲಿಲ್ಲ. ಸೊ ಫಸ್ಟು ನಮ್ಮ ಪತಿ ದೇವ್ರ ಮನೆ ದೇವ್ರಿಗೆ ಹೋಗ್ಬಿಟ್ಟು ಆಮೇಲೆ ನಮ್ಮ ಮನೆ ದೇವ್ರುಗಳಿಗೆ ಹೋಗ್ಬೇಕು. ಇವಾಗ ಕಾರ್ತಿಕ್ ಮಾಸ ಅಲ್ವಾ, ಸೊ ಯಾವಾಗಲೂ ಓಪನ್ ಇರುತ್ತೆ. ಆ್ಯಂಡ್ ಇವಾಗ ಬಂದು ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀವಿ. ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಸಿಗ್ತೀವಿ. ಈಗ ನಾವು ಎಲ್ಲಿಗೆ ಬಂದಿದ್ದೀವಿ? ನಂಜುಂಡೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ, ನಂಜನಗೂಡು. ಸೊ ನಮ್ಮ ಮನೆ ದೇವ್ರಿರೋದು ನಂಜನಗೂಡಿಂದ ಒಂದು 8 ಕಿಲೋಮೀಟರ್. ಆ ಮನೆ ದೇವ್ರಿಗೆ ಹೋದರೆ ನಂಜುಂಡೇಶ್ವರ ಬಂದು ಕೈ ಮುಕ್ಕೊಂಡು ಧೂಪ ಹಾಕ್ಬಿಟ್ಟು ಹೋಗ್ತೀವಿ. ಅವಾಗ ಹಲೋ ನಿಖಿಲ್ ಅವರೇ, ನಮ್ಮ ಬ್ಲಾಗಲ್ಲೇನು ಮಾತಾಡೋದ, ನೀವು ಹಾಯ್ ಮಾಡಿ. ಅವ್ರ ಬ್ಲಾಗಲ್ಲಿ ಮಾತ್ರ ಅಷ್ಟು ಮಾತಾಡೋದು. ಹೌದಾ? ದೊಡ್ಡ ಹೀಟ್ ಅನ್ನಂಗೆ ಇವಾಗ ಎಳ್ನೀರು ಕುಡಿತಾ ಇದೀವಿ. ಗುಡುಗುಡು ಅಂತ ಓಡೋಗಿ ಧೂಪ ಹಾಕಿ ಕೈ ಮುಗ್ದು ಗುಡುಗುಡು ಅಂತ ಓಡ್ ಬಂದ್ಬಿಟ್ವಿ. ಅಪ್ಪ ಬಿಸಿಲು ತುಂಬಾ. ಓಪನ್ ಎಷ್ಟು ಗಂಟೆಗೆ ದೇವಸ್ಥಾನ? 4 ಗಂಟೆಗೆ ಓಪನ್ ಅಂತ. ಇವಾಗ ಕ್ಲೋಸ್ ಇತ್ತು, ಸೊ ಹಂಗಾಗಿ ಆಚೆನೆ ಕೈ ಮುಕ್ಕೊಂಡು ಅದೇ ಸೇಮ್ ನಮ್ಮ ಅಣ್ಣನೂ ಹಿಂಗೇನೆ ಎಲ್ಲೋ ನೋಡ್ತಾ ಇರೋದು, ಏನೋ ವಿಡಿಯೋ ಮಾಡೋದು. ಅಲ್ಲಿ ಅಜ್ಜಿ ಮಮ್ಮಿ ಕುಡಿತವ್ರೆ. ತಣ್ಣಗೈತಾ? ನೀ ಕುಡ್ದಾ? ಒಂದು ಬದ್ನಾಳು ಒಯ್ದು ಬಂದು ಇವಾಗ ಹೆಣ್ದೇವ್ರಿಗೆ ಹೋಗ್ಬೇಕು. ಈಗ ಹೆಣ್ದೇವ್ರು ಮಂಚಮ್ಮ ದೇವಿಗೆ ಹೋಗ್ಬೇಕು. ಓಕೆ, ಏನ್ ಸಮಾಚಾರ? ಹೇಗಿದೆ ವಾತಾವರಣ ಸಿದ್ದರಾಮಯ್ಯಲ್ಲಿ? ವಾತಾವರಣ ಮಳೆ ಹೋಯ್ತು ಇಷ್ಟರ ಗಂಟ ಚೆನ್ನಾಗಲ್ಲ. ಹೌದಾ? ಮಳೆನೇ ಇಲ್ಲಿ? ಅಲ್ಲಿ ಮೈಸೂರಲ್ಲಿ ಮಳೆನೇ ಇಲ್ಲ. ಮಳೆ ಹೋಯ್ತಲ್ಲ. ಹೌದಾ? ಕಾಫಿ ಆಯ್ತಾ? ಕಾಫಿ ಕುಡಿಯಲ್ಲ. ಕುಡಿಯಲ್ವಾ? 8 ಗಂಟೆ ಮೇಲೆ ನೀರ್ ಹಿಡಿತಾ ಇದ್ದೀನಿ. ನಂಗೆ ನೀರ್ ಹಿಡಿದ್ರೆ ಏನ್ ನೆನಪಾಗೋದು ಗೊತ್ತಾ? ಚಿಕ್ಕ ವಯಸ್ಸಲ್ಲಿ ಒಂದು 6ನೇ ಕ್ಲಾಸ್ 7ನೇ ಕ್ಲಾಸಲ್ಲಿ ಇದ್ದಾಗ ನಾನು ನಮ್ಮ ತಂದೆಯವ್ರ ಊರಿಗೆ ಹೋಗ್ತಾ ಇದ್ವಿ. ಅವಾಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು 1 ಕಿಲೋಮೀಟರ್ ದೂರದಿಂದ ನೀರು ತೊಗೊಂಡು ಬರ್ತಾ ಇದ್ದೆ. ಅಲ್ಲಿ ಅವಾಗ ಹಳ್ಳಿಲಿ 2 ದಿನಕ್ಕೊಂದ್ಸಲ ನೀರು ಬಿಡ್ತಾ ಇದ್ರು. ಅದು ನಮಗೆ ನಲ್ಲಿ ಕಲೆಕ್ಷನ್ ಇರಲಿಲ್ಲ. ನಮ್ಮ ಮನೆ ಹತ್ರ ಒಂದು ದೊಡ್ಡ ಟ್ಯಾಂಕ್ ಇರುತ್ತಲ್ಲ ಸ್ಪಂದು, ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹಿಡ್ಕೊಂಡು ಬರ್ತಿದ್ದಿದ್ದು ನಾನು. ಆ ಬಾಗ್ಲು ಈ ಬಾಗ್ಲು ಎಲ್ಲದಕ್ಕೂ ಇದೇನು ಅರ್ಶಿನ ಕುಂಕುಮ ಇಟ್ಟು ಹೂವು ಹಾಕ್ತಾ ಇದ್ದೀನಿ. ಇವತ್ತು ಗುರುವಾರ ಬೇರೆ. ಆ್ಯಕ್ಚುಲಿ ನಮ್ದು ಇವತ್ತು ಇಲ್ಲಿ ಏನು ಸ್ಟೇ ಆಗೋ ಪ್ಲ್ಯಾನ್ ಇರಲಿಲ್ಲ. ಸೊ ಹಂಗಾಗಿ ಹಣ್ಬೋಟ್ ಏನು ತಂದೇ ಇಲ್ಲ ನಾನೇನು. ಬಟ್ಟೆ ಇದೆಲ್ಲ ನಿಶ್ಚಿಂದ ಇಲ್ಲೇ ಇದ್ದಿದ್ದು. ಸೊ ಕುಂಕುಮನ ಹಂಗೆ ಇಟ್ಕೊಂಡಿದ್ದೀನಿ. ಇಷ್ಟೇ ಗೈಸ್. ಇವಾಗ ಪೂಜೆ ಮಾಡಿ ಅಜ್ಜಿ ಆಂಟಿ ಎಲ್ಲ ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ದಾರೆ. ಅಲ್ಲಿಗೆ ಇಲ್ಲಿದ್ದಾರೆ ನಮ್ಮ ಸ್ವಾತಿ ಅವರು. ಹೇಳಿ ಸ್ವಾತಿ ಅವರೇ. ಹಾಯ್. ಯಾವಾಗ ಕೊಡ್ಸ್ತೀರಾ ಪಾರ್ಟಿ? ಫೋನ್ ತಗೊಂಡಿರೋದಕ್ಕೆ ಕೊಡ್ಸೋದಲ್ಲ ಗೋಬಿ? ಅದ್ ನಮ್ಮ ಅಣ್ಣ ಕೊಡ್ಸಿತ್ತು. ನಾನ್ ಕೊಡ್ಸಿದ್ರು ಒಂದೇ, ನಿಮ್ಮ ಅಣ್ಣ ಕೊಡ್ಸಿದ್ರು ಒಂದೇ. ಮದ್ವೆ ಆಗಿದೀವಲ್ಲ, ಒಂದೇ ಜೀವ 2 ದೇಹ. ಕೇಳಕ್ಕಾಗಲ್ಲ ಇನ್ಮೇಲೆ. ಹೆಂಗೆ ಕೇಳ್ಬೇಕು. ಯಾರನ್ನ ಕೇಳು ಅವಳನ್ನ. ಹಾಯ್, ಏನ್ ಮಾಡ್ತಾ ಇದ್ದೀರಾ? ಹಾ, ಕೆಲಸ ಮಾಡಿಸ್ತಾ ಇದಾರೆ. ನೀವು? ಕೂತೀನಿ. ಇಲ್ಲಿದ್ದ ಮಿರರ್ನ ಅಲ್ಲಿಗೆ ಹಾಕಿಸ್ತಾ ಇದ್ದಾರೆ. ನಂದು ಪೂಜೆ ಗೀಜೆ ಎಲ್ಲ ಮುಗೀತು. ಇದು ನಿಮ್ಮ ಮನೆದ ಅಜ್ಜಿ? ನೀವು 3 ಗಡಿಗೆ ತಂದಿದ್ರಲ್ಲ ಅದ? ಗೊತ್ತಾಯ್ತು. ದೇವ್ರು ತಂದಿದ್ದ ಗಡಿಗೆ ತಾನೇ ಇದು. ನಾವು ಮುದ್ದೆ ಮಾಡ್ಕೊಡ್ಬೇಕು ನಮ್ಮ ಮನೆಯವ್ರಿಗೆ ಎಲ್ರಿಗೂ ಅಂದ್ಬಿಟ್ಟು ಕಾವು ಇಸ್ಕೊಂಡಿದ್ದೀನಿ ಅಜ್ಜಿ ಹತ್ರ. ಇನ್ನ ಮುದ್ದೆ ಇವ್ ಮೇಲೆ ಜಾಸ್ತಿ ಮುದ್ದೆ ಮಾಡ್ತಿರ್ಲಿಲ್ಲ. ನಾನು ಬಂದ್ಮೇಲೆ ಮುದ್ದೆನೇ ಇಲ್ಲ. ನೀವ್ ಹೇಳಿದ ತಕ್ಷಣ ತಿನ್ನೋದು ಅಂದಿದ ತಕ್ಷಣ ಅರ್ಥ ಆಗೋಯ್ತಾ ಅದಕ್ಕೆ? ಈ ಡಾಗ್ಸ್ ಇದ್ರದ್ದೊಂದು ಪುಟಾಣಿ ಮರಿ ಇದೆ. ಎಲ್ಲಿ ಅದು? ಇದೆಲ್ಲ ಏನೋ ನಮ್ಮ ಮಾವನವ್ರು ಸಾಕಿರೋದು. ನಮ್ಮ ಅತ್ತೆ ಮಾವ ಇದಾರಲ್ಲ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಅಣ್ಣನ ಶರ್ಟ್, ನಂದು ಪ್ಯಾಂಟು. ನಿಂದೇನಿದೆ ಹೇಳು? ಪ್ಯಾಂಟು ಕಟ್ ಮಾಡಿರೋದು. ಹಾ, ಕಪಲ್ಸ್ ಇಲ್ಲಿದ್ದಾರೆ ನೋಡಿ, ಇವರಿಬ್ರು ಸಾಕಿರೋದು. ಚಟ್ನಿ ಇಲ್ಲ
ನಂದು ಚಟ್ನಿ ನಾನು ಮಾಡಿರೋ ಚಟ್ನಿ ಹುಡುಕಿದ್ದೀನಿ ಅಂದರೆ ಮನೆ ಶಿಫ್ಟ್ ಮಾಡಿದಾಗಲೂ ಅಷ್ಟೇ ಎಲ್ಲೋಯ್ತು ಆ ದಿಂಬು ಎಲ್ಲೋಯ್ತು ಅಂತ. ಸೊ ಅದಕ್ಕೆ ಅಜ್ಜಿ ಕೊಟ್ಟು ಕಳಿಸ್ತಾ ಇದ್ದಾರೆ, ತೊಗೊಂಡೋಗು ನೀನೇ ಇಟ್ಕೊ ನೀನೇ ಯೂಸ್ ಮಾಡು ಅಂತ. ನನ್ನ ಫೇವ್ರೆಟ್ ದಿಂಬಿದು. ನಿನ್ನ ಔಟ್ಫಿಟ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಸ್ಲಿಪ್ಪರ್. ಮಳೆ ಅಂತೆ ನಮ್ಮ ಅಣ್ಣಂಗಂತ ಇದ್ದ ಫುಲ್ಲು ಮಳೆ ಕಣೆ ಅಂತ. ಸೊ ನಾಳಿದ್ದು ಮೇ ಬಿ ನಮ್ಮ ಅಣ್ಣ ಎಲ್ಲ ಮೈಸೂರಿಗೆ ಬರ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ, ನೋಡಬೇಕು. ಡೌಟ್ ಅಂತ ಹೇಳ್ತಾ ಇದ್ದ. ಸೊ ನೋಡಬೇಕು ಗಾಯ್ಸ್. ಸ್ವಲ್ಪ ಮಳೆ 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 ಮಳೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್